ಭೂಮಿ ಮೇಲೆ ಹ್ಮ್ ಅಪರಾಧ ತಪ್ಪುಗಳು ಮಾಡಿದಾಗ ಅವ್ರಿಗೆ ಕೇಸ್ ಆಗುತ್ತೆ. ಹ್ಮ್ ಓಕೆ, ಕೇಸ್ ಬೀಳುತ್ತೆ. ಹೌದು. ಕೇಸ್ ಆದಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಜೈಲಿಗೆ. ಜೈಲಿಗೆ ಹಾಕ್ತಾರೆ. ಜೈಲಿಗೆ ಆದಮೇಲೆ ಮತ್ತೆ ತೀರ್ಪು ನಡೆಯುತ್ತೆ. ಹ್ಮ್ ಕೆಲವು ದಿನಗಳು ಜೈಲಲ್ಲಿ ಇಟ್ಕೊಳ್ತಾರೆ. ಆಮೇಲೆ ಯಾವಾಗಾದರೂ ಕೋರ್ಟಲ್ಲಿ ಯಾವಾಗ ಕರೀತಾ ಇರ್ತಾರೆ, ಡೇಟ್ ಕೊಟ್ಟಿರ್ತಾರೆ, ಹೋಗ್ಬೇಕು, ಅವಾಗ ವಿಚಾರ ಮಾಡ್ತಾ ಇರ್ತಾರೆ. ಹ್ಮ್ ಅಲ್ಲಿ ತನಕ ಅವ್ರು ಜೈಲಲ್ಲಿ ಇರ್ತಾರೆ. ಹೌದು. ತೀರ್ಪಾದ್ಮೇಲೆ ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು? ಓಕೆ. ಎಷ್ಟು ವರ್ಷ? 7 ವರ್ಷನ, 10 ವರ್ಷನ, 14 ವರ್ಷನ ಅಂತೇಳಿ ತೀರ್ಪಾಗುತ್ತೆ. ಹ್ಮ್ ಇಲ್ಲಾಂದ್ರೆ ಗಲ್ ಶಿಕ್ಷೆ ಆಗ್ಬೇಕಾ? ಹ್ಮ್ ಅಲ್ಲಿ ತನಕ ಸ್ವಲ್ಪ ದಿನ ಏನಪ್ಪ ಅಂತಂದ್ರೆ ಈ ಜೈಲಲ್ಲಿ ಇರುವಂಥದ್ದು. ಓಕೆ. ಜೈಲಲ್ಲಿ ಹೆಂಗಿರುತ್ತೆ? ಹ್ಮ್ ಸುಖ ಇರುತ್ತಾ? ಇರಲ್ಲ. ಹೊರಗಡೆ ಸ್ವತಂತ್ರವಾಗಿ ಹೋರಾಡೋದಕ್ಕೆ, ಸ್ವತಂತ್ರವಾಗಿ ತಿರುಗಾಡೋದಕ್ಕೆ, ಮಾತಾಡೋದಕ್ಕೆ, ಬಂಧು ಮಿತ್ರರ ಬಳಿಯಲ್ಲಿ ಈ ಥರ ಏನಾದರೂ ಇರುತ್ತಾ? ಇಲ್ಲ ಇಲ್ಲ. ಇರಲ್ಲ. ಅಂಥ ಪರಿಸ್ಥಿತಿ ಅಲ್ಲಿರುತ್ತೆ. ಓಕೆ. ಅದೇ ಪ್ರಕಾರ ಯಾತನೆ ಪಡುವಂಥ ಸ್ಥಳ ಏನಪ್ಪ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಕತ್ತಲೆಯ ಲೋಕ ಅದು. ಹ್ಮ್ ಅವನಿಗೆ ಒಂದು ರೀತಿಯಲ್ಲಿ ತೀರ್ಪು ಆದ ಹಾಗೇನೆ. ಓಕೆ. ದೇವರಲ್ಲಿ ಕಳಿಸ್ಕೊಟ್ಟಿದ್ದಾನಂತಂದ್ರೆ ಕನ್ಫರ್ಮ್ ನರಕಕ್ಕೆ ಹೋಗ್ತಾನೆ. ಕನ್ಫರ್ಮ್ ನರಕಕ್ಕೆ ಹೋಗ್ತಾನೆ. ಹ್ಮ್ ಎರಡನೇ ಆಗಮನದಲ್ಲಿ ಶರೀರವನ್ನ ಧರಿಸ್ಕೊಂಡು ಹ್ಮ್ ಬೆಂಕಿ ಕೊಂಡಕ್ಕೆ ಹೋಗ್ತಾನೆ. ಓಕೆ. ಅಲ್ಲಿ ಹುಳ ಸಾಯೋದು, ಅಗ್ನಿ ಆರೋದು, ಅದು ಶಾಶ್ವತ.